ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಇವಾಗಿನ ಟ್ರೆಂಡಿಂಗ್ ಏನಪ್ಪ ಅಂತಾರೆ, KL ರಾಹುಲ್ ಅವರು RCB ತಂಡಕ್ಕೆ ಬರ್ತಾರೆ ಅಂತ ಈಗ ಒಂದು ಸುದ್ದಿ ಎಲ್ಲೆಡೆ ವೈರಲ್ ಆಗಿದೆ ಅಂತ ಹೇಳ್ಬೇಕು. ಯಾಕಂತಾರೆ KL ರಾಹುಲ್ ಅವರು ಅಷ್ಟೊಂದು ಫಾರ್ಮಲ್ಲಿ ಕೂಡ ಇಲ್ಲ, ಮತ್ತು ಎಲ್ಲೇ ಚಿತ್ರಣದ ಓನರ್ ಆದವರು ಅವರು ಕೂಡ KL ರಾಹುಲ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊತಲ್ಲ. ಈ ಕಾರಣದಾಗಿ KL ರಾಹುಲ್ ಅವರು RCB ತಂಡಕ್ಕೆ ಬರ್ತಾರೆ ಅಂತ ಅಪ್ಡೇಟ್ ಇದೆ ಅಂತ ಹೇಳ್ಬೇಕು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ನೋಡೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, KL ರಾಹುಲ್ ಅವರು ಮಾಜಿ RCB ಆಟಗಾರ ನಂತರ ಪಂಜಾಬ್ ಕೂಡ ಆಡಿದರೆ ಈಗ LS ತಂಡಕ್ಕೆ ನಾಯಕರಾಗಿ ಈ ವರ್ಷ ಆಡ್ತಾ ಇದ್ದಾರೆ ಅಂತ ಹೇಳ್ಬೇಕು. 2-3 ವರ್ಷದಿಂದ ಆಡ್ತಾ ಇದ್ದಾರೆ ಅಂತ ಹೇಳ್ಬೇಕು. ಆದರೆ ಈ ವರ್ಷ ಅಷ್ಟೊಂದು ಅತ್ಯುತ್ತಮವಾದ ಫಾರ್ಮಲ್ಲಿ ಕಂಡು ಬಂದಿಲ್ಲ, ಮತ್ತು ಅವರ ಸ್ಟ್ರೈಕ್ ರೇಟ್ ಬಗ್ಗೆ ಕೂಡ ಸುಮಾರು ಚರ್ಚೆ ಆಗ್ತಿದೆ, ಮತ್ತು ಅವರು T20 ವರ್ಲ್ಡ್ ಕಪ್ ಕೂಡ ಸೆಲೆಕ್ಟ್ ಆಗಿಲ್ಲ. ಇದು KL ರಾಹುಲ್ ಮೇಲೆ ತುಂಬಾ ಪ್ರೆಸರ್ ಬೀಳ್ತಾ ಅಂತ ಹೇಳ್ಬೇಕು. ಆ ಕಾರಣಕ್ಕೆ ಅವರು ಸರಿಯಾದ ಒರಿಜಿನಲ್ ಆಟ ಆಡೋಕ್ಕೆ ಆಗ್ತಿಲ್ಲ ಅಂತ ಹೇಳ್ಬೇಕು. ನಿಮ್ಮ ಎಲ್ಲರೂ ಕೂಡ ಗೊತ್ತಿರ್ಬೋದು, LSG ತಂಡ SRH ಸೋತ ನಂತರ ಏನ ಮನೆಗೆ ಸೋತ ನಂತರ LSG ಓನರ್ ಅವರು KL ರಾಹುಲ್ಗೆ ಬೈದ್ರು ಅಂತ ಹೇಳ್ಬೇಕು. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅಂತ ಹೇಳ್ಬೇಕು. ಎಲ್ಲರೂ ಕೂಡ ನೋಡ್ತಾರೆ ಅಂತ ಹೇಳ್ಬೇಕು. ಇದ್ರ ಬಗ್ಗೆ ಪೋಸ್ಟ್ ಮ್ಯಾಚ್ ಚಾನಲ್ಸಲ್ಲಿ KL ರಾಹುಲ್ ಕೂಡ ಮಾತಾಡ್ಕೊಂಡು ಅಂತ ಹೇಳ್ಬೇಕು. ನಾನು ಅಷ್ಟೊಂದು ಚೆನ್ನಾಗಿ ಆಡ್ತಾರೆ, ಈ ವರ್ಷ ನನ್ನ ಸ್ಟ್ರೈಕ್ ರೇಟ್ ತುಂಬಾ ಡೌನ್ ಆಗಿದೆ ಅಂತ ಹೇಳ್ಬೇಕು. ನಾನು ಅತ್ಯುತ್ತಮವಾದ ಆಟ ನೀಡಿದೆ ಅಂತ ಹೇಳ್ಬೇಕು. ಈ ವರ್ಷ ಯಾವುದೇ ರೀತಿ ಇನ್ನಿಂಗ್ಸ್ ಕೂಡ ಚೆನ್ನಾಗಿ ಆಟ ಆಡಿದಂಗೆ ತುಂಬಾ ಪ್ರೆಸರ್ ಬೆಳೆದಂತ ಅವರು ಕೂಡ ತುಂಬಾ ಬೇಜಾರಿಗೆ ಕಣ್ಣೀರು ಕೂಡ ಹಾಕಿದ್ರು ಅಂತ ಹೇಳ್ಬೇಕು. ಇದು ಒರಿಜಿನಲ್ KL ರಾಹುಲ್ ಅಂತ ಹೇಳ್ಬೇಕು. KL ರಾಹುಲ್ ಇದೆಲ್ಲ ನೋಡ್ತು ಅಂತಂದ್ರೆ ಮುಂದಿನ ವರ್ಷ LSG ಅವರು ರಿಟರ್ನ್ ಮಾಡ್ಕೊಳ್ಳೋದು ಬಹುತೇಕ ಡೌಟು. ಒಂದು 80% ಡೌಟು ಅಂತ ಹೇಳ್ತೀನಿ. 20% ಮಾಡಿಕೊಟ್ರು ಮಾಡ್ಕೋಬೋದು, ಆಲ್ಮೋಸ್ಟ್ ಮಾಡ್ಕೊಳ್ದಿಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಓನರ್ ಅವರೇ ಆ ರೀತಿ ನಡ್ಕೊಂಡ ಮೇಲೆ ಯಾವುದೇ ಕಾರಣಕ್ಕೂ ರಿಟರ್ನ್ ಮಾಡ್ಕೊಳ್ಳೋದಿಲ್ಲ KL ರಾಹುಲ್ ಅಂತ ಹೇಳ್ತೀನಿ. ಯಾಕಂದರೆ RCB ತಂಡದ ಅವರು ಕೂಡ RCB ಮ್ಯಾನೇಜ್ಮೆಂಟ್ ಅವರು ಕೂಡ ಆಲ್ರೆಡಿ KL ರಾಹುಲ್ ಬಾರಪ್ಪ ನೀನು, ಇದು ನಿಮ್ಮನ್ನೆಲ್ಲ ಹಂಗೆ ಹಿಂಗೆ ಅಂತ ಕೂಡ ಮಾತಾಡ್ಕೊಂಡಿದ್ದಾರೆ ಅಂತ ಹೇಳ್ಬೇಕು. ಅದು ಕೂಡ ವೈರಲ್ ಆಗಿ ಸಿಕ್ಕಾಪಟ್ಟೆ ಅಂತ ಗೊತ್ತಿರ್ಬೋದು, ಅದು ವಿಡಿಯೋ ಕೂಡ ನೋಡ್ತಾರೆ ಅಂತ ಹೇಳ್ಬೇಕು. KL ರಾಹುಲ್ ಬಹುತೇಕ RCB ತಂಡಕ್ಕೆ ಬರ್ಬೋದು ಮುಂದಿನ ವರ್ಷಕ್ಕೆ ಅಂತ ಹೇಳ್ತೀನಿ. LSG ಅವರು ಬಿಡ್ತು ಅಂತಾರೆ. ಯಾಕಂತಾರೆ RCB ತಂಡಕ್ಕೆ ಓಪನರ್ ಅವಶ್ಯಕತೆ ಇದೆ. ಏನಾರ ಡುಪ್ಲೆಸ್ ಅವರು ಮುಂದೆ ವರ್ಷ ಆಡಲ್ಲ ಅಂದರೆ ಮತ್ತೆ ನಾಯಕನ ಅವಶ್ಯಕತೆ ಕೂಡ ಇದೆ RCB ತಂಡಕ್ಕೆ ಅಂತ ಹೇಳ್ಬೇಕು. ಇದನ್ನೆಲ್ಲ ಮುಂದೆ ಇಟ್ಕೊಂಡು RCB ಮ್ಯಾನೇಜ್ಮೆಂಟ್ ಅವರು KL ರಾಹುಲ್ನ ಕರ್ಕೋಬೋದು ಅಂತ ಹೇಳ್ತೀನಿ. ಯಾಕಂದ್ರೆ ಮುಂದೆ ಸಿಕ್ಕಿರೋದು ಮೆಗಾ ಆಕ್ಷನ್ ಅಂತ ಹೇಳ್ಬೇಕು. ಮಿನಿ ಆಕ್ಷನ್ ಎಲ್ಲ ಗುರು, ಮೆಗಾ ಆಕ್ಷನ್ ಅಂತ ಹೇಳ್ಬೇಕು. ಇದ್ರ ಬಗ್ಗೆ ನೀವೆಂದ್ರೆ ಕಮೆಂಟ್ ಮಾಡಿ ಗುರು, KL ರಾಹುಲ್ ಬರಬೇಕಾ ಬರಬಾರ್ದು ಅಂತ. ಸಿಗೋಣ ಎಷ್ಟು ತಡ. ನಮಸ್ಕಾರ. ಜೈ RCB. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ.